ಯಾವ ಪಕ್ಷಕ್ಕೆ ಓಟ್ ಹಾಕ್ತೀರಿ ಅಣ್ಣ? ಸರ್, ನಮ್ಮ ಮುಂದಿನ ಯುವ ಪೀಳಿಗೆ ಸ್ವಲ್ಪ ಚಾಲ್ತಿ ಆಗಬೇಕು, ಚೆನ್ನಾಗಿರ್ಬೇಕಪ್ಪ ಅಂದರೆ ಬಿ ಜೆ ಪಿಗೆ ಯುವ ಪೀಳಿಗೆಗೆ ಒಳ್ಳೇದಾಗುತ್ತೆ ಬಿ ಜೆ ಪಿ ಬಂದರೆ ಅಂತ. ಹೌದು. ಯಾಕೆ ಅಂದರೆ ಈಗಿನ ನಾಯಕ ಆ ಥರ ಇದ್ದಾರೆ. ನರೇಂದ್ರ ಮೋದಿಯವರು ಯುವಕರಿಗೆ ಸ್ಫೂರ್ತಿಯಾಗಿದ್ದಾರೆ. ಮೋದಿ ಪ್ರೈಮ್ ಮಿನಿಸ್ಟರ್ ಆಗೋ ಒಳ್ಳೇದಾ, ರಾಹುಲ್ ಗಾಂಧಿ ಆದರೆ ಒಳ್ಳೇದಾ? ಸರ್, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾತಾಡಿದ್ರೆ ಒಂಥರ ಟೀಕೆ ಮಾಡ್ದಂಗೆ ಆಗುತ್ತೆ. ಆದರೆ ಅವ್ರಿಗೆ ಅಷ್ಟು ಮೆಚ್ಯೂರಿಟಿ ಇಲ್ಲ. ಪ್ರಧಾನಮಂತ್ರಿ ಅಭ್ಯರ್ಥಿ ಆಗೋ ಯಾವ ಲಕ್ಷಣನೂ ಇಲ್ಲ. ಅಲ್ಲ, ಅವರು ಭಾರತ್ ಜೋಡೋ ಯಾತ್ರೆ ಅಂತ ನಡೆಸ್ತಾ ಇದ್ದಾರೆ. ಹೌದು. ಅದು ಯಾಕೋಸ್ಕರ ಮಾಡ್ತಿದ್ದಾರೆ ಗೊತ್ತಾ? ಅವರ ಪಕ್ಷ ಸಂಘಟನೆಗೋಸ್ಕರ ಮಾಡಿದಾರೆ ಹೊರತು ಪಕ್ಷ ಸಂಘಟನೆ. ಆದರೆ ನೋಡಿ, ಈಗ 10 ವರ್ಷದಲ್ಲಿ ನಮ್ಮ BJP ಸರ್ಕಾರ 10 ವರ್ಷದಲ್ಲಿ ಯಾವುದೇ ಒಂದು ಹಗರಣದಲ್ಲಿ ಸಮೇತ ಕೇಂದ್ರ ಸರ್ಕಾರದಲ್ಲಿ ಒಂದು ಹಗರಣ ಸಮೇತನೇ ಇಲ್ಲ. ಇದೇ 10 ವರ್ಷದ ಕೆಳಗೆ ಪಿ ಚಿದಂಬರ್ ಯಾವುದು ಒಲಿಂಪಿಕ್ ಒಂದು ಹಗರಣ ಆಯಿತು. ಅಂಥ ಹಗರಣಗಳಾಗಲಿ ಯಾವುದೇ ಹಗರಣದಲ್ಲಿ ನಮ್ಮ BJP ಸರ್ಕಾರ ತಗಲಕ್ಕೇನಿಲ್ಲ. ಇಲ್ಲಿ ಲೋಕಲ್ ಕ್ಯಾಂಡಿಡೇಟು ಈಗ ನಿಮ್ಮ ಚಿತ್ರದುರ್ಗದಿಂದ ಗೋವಿಂದ ಕಾರಜೋಳ BJPಯಿಂದ ಇದ್ದಾರೆ, ಕಾಂಗ್ರೆಸ್ಸಿಂದ BN ಚಂದ್ರಪ್ಪ ಅವರಿದ್ದಾರೆ. ಸೊ ಏನನ್ಸತ್ತೆ, ಇಬ್ಬರು ಹೊರಗಿನ ಕ್ಯಾಂಡಿಡೇಟು, ನಿಮಗೆ ಇಲ್ಲಿ ಲೋಕಲ್ ಅವ್ರು ಇಲ್ಲವೇ ಇಲ್ಲ, ಅವರಿಬ್ಬರು ಆಚೆಯಿಂದ ಬಂದು ಇಲ್ಲಿ ನಿಂತ್ಕೊಂಡಿದ್ದಾರೆ ಈ ಕ್ಷೇತ್ರಕ್ಕೆ. ಹೌದು. ಈಗ ಅಭ್ಯರ್ಥಿ ನೋಡೋದಕ್ಕಿಂತನೂ ನಮಗೆ ಪಕ್ಷ ಮುಖ್ಯ. ನೀವು ಪಕ್ಷ ನೋಡಿ ಓಟ್ ಹಾಕೋರು. ಪಕ್ಷದಲ್ಲಿ ಉನ್ನತ ಸ್ಥಾನದಲ್ಲಿ ಯಾರಿದ್ದಾರೆ, ಮುಂದಿನ ಪ್ರಧಾನಮಂತ್ರಿ ಯಾರಾಗ್ತಾರೆ, ಅವರು ಮುಖ್ಯ. ಆದರೂ ಕೂಡ ನೀವು ವಿಧಾನಸಭೆ ಎಲೆಕ್ಷನ್ಸಲ್ಲಿ ಕಾಂಗ್ರೆಸ್ಗೆ ಓಟ್ ಹಾಕಿ ಗೆಲ್ಸಿದ್ದೀರಲ್ಲ ಸರ್. ಅದೇನಾಗಿದೆ, ಎಲ್ಲ ಜನಗಳು ಗ್ಯಾರಂಟಿ ಆಸೆಗೆ ಬಿದ್ದುಬಿಟ್ಟು ಬಕ್ರಗಳಾಗ್ಬಿಟ್ಟಿದ್ದಾರೆ ಸರ್. ಈಗ ನೋಡ್ರಿ, ನಮ್ಮ ಪೂರ್ವಜರು ಹೇಳಿದರು, ರಾಜ ಪ್ರಾಮಾಣಿಕವಾಗಿದ್ದರೆ ರಾಜ್ಯದಲ್ಲಿ ಮಳೆ ಬೆಳೆ ಚೆನ್ನಾಗಾಗುತ್ತಂತೆ. ನಮ್ಮ ರಾಜ ಅಂದರೆ ಮುಖ್ಯಮಂತ್ರಿಗಳು ಹೆಂಗಿದ್ದಾರೆ, ನಮ್ಮ ರಾಜ್ಯದ ಪರಿಸ್ಥಿತಿ ಹೆಂಗಿದೆ ಅಂದರೆ ಈಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರೋದಕ್ಕೆ ಮಳೆ ಬೆಳೆ ಬರ್ತಾ ಇಲ್ವಾ? ಹೌದು ಸರ್. ನಮ್ಮ ಅಜ್ಜಿ 15 ವರ್ಷ ಇದ್ದಾಗ ಇಂದಿರಾ ಗಾಂಧಿ ಅವರು ಇದ್ರಂತೆ, ಅವರಿದ್ದಾಗ ಬರಗಾಲ ಬತ್ತಂತೆ. ನಮ್ಮ ಅಪ್ಪಾಜಿ ಅವರು 16-17 ವರ್ಷ ಇದ್ದಾಗ ಧರ್ಮಸಿಂಗು SM ಕೃಷ್ಣ ಅವರು CM ಆಗಿದ್ರು, ಆಗ ಬರಗಾಲ ಬಂತು. ಈಗ ನಾನು 14 ವರ್ಷ ಇದ್ದಾಗ 10 ವರ್ಷದ ಕೆಳಗಡೆ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿಗಳಾದರೂ ಆಗ ಬರಗಾಲ ಬಂತು. ಈಗ ನನ್ನ ತಮ್ಮ 14 ವರ್ಷದಲ್ಲಿದ್ದಾನೆ, ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗಿದ್ದಾರೆ. ಪ್ರೆಸೆಂಟ್ ಕರ್ನಾಟಕದ ಪರಿಸ್ಥಿತಿ ಹೆಂಗಿದೆ ನೋಡಿ ಸರ್. ನನಗೆ BJP ಮಾಡಿರುವಂಥ 2 ಅಭಿವೃದ್ಧಿಗಳು ಹೇಳಿ ಸಾಕು ಸರ್. ಈಗ ಬರೀ BJP ಮಾಡಿದ್ದಾರೆ ಅಂತ ಹೇಳ್ತಿಲ್ಲ, ಬೇಸ್ಮೆಂಟು ಕಾಂಗ್ರೆಸ್ ಇರ್ಬೋದು, ಆದರೆ ಅಭಿವೃದ್ಧಿ ಅನ್ನೋದು ಒಂದು ವ್ಯವಸ್ಥಿತವಾಗಿ ಹೋಗ್ತಾ ಇತ್ತಲ್ಲ ಸರ್, ಅದು ಮುಖ್ಯ. ಈಗ ಕಾಂಗ್ರೆಸ್ನವರು ಮಾಡಿದ್ರು, ಆದರೆ ಅಭಿವೃದ್ಧಿಯ ವೇಗ ತುಂಬ ಕುಂಠಿತ ಆಗಿತ್ತು ಸರ್. ನರೇಂದ್ರ ಮೋದಿ ಅವರ ಅಧಿಕಾರಾವಧಿಯಲ್ಲಿ ಎಷ್ಟು ಸ್ಪೀಡಾಗಿ ಎಕನಾಮಿ ಬೆಳೀತೈತೆ ಅಂದರೆ 13-14ನೇ ಸ್ಥಾನದಲ್ಲಿ ಇದ್ದ ಇಂಡಿಯಾ ನೋಡ್ತಿದ್ದಂಕ್ಲೆ 5ನೇ ಸ್ಥಾನಕ್ಕೆ ಬಂತು. ನರೇಂದ್ರ ಮೋದಿ ಅವರು ಚಾಲೆಂಜ್ ಮಾಡಿದ್ದಾರೆ, ನೆಕ್ಸ್ಟ್ ನನ್ನ ಟರ್ಮಲ್ಲಿ 3ನೇ ಸ್ಥಾನಕ್ಕೆ ನಾನು ತಂದೆ ತರ್ತೀನಿ ಅಂತ. ಮನುಷ್ಯನಿಗೆ ಈ ಗಟ್ಸ್ಬೇಕು ಸರ್. ಗುಜರಾತ್ನ ತೋರಿಸಿರೋಂಥ ವ್ಯಕ್ತಿ ಇವತ್ತು ದೇಶನ ತೋರಿಸಿದ್ದಾನೆ. ಹಂಗಾಗಿ ನಾವೆಲ್ಲ ಈಗ ಕಾಂಗ್ರೆಸ್ನವ್ರಿಗೂ ನಾನು ಹೇಳೋದಷ್ಟೇ, ರಾಜ್ಯ ಅಂತ ಬಂದಾಗ ನೀವೇನಾದ್ರು ಸಪೋರ್ಟ್ ಮಾಡಿರಿ, ದೇಶ ಅಂತ ಬಂದಾಗ ನಮ್ಮ ಸೈನ್ಯಕ್ಕೋಸ್ಕರ ನಮ್ಮ ದೇಶಕ್ಕೋಸ್ಕರ ಗಟ್ಟಿಯಾಗಿ ನಿಂತಿರೋ ಅಂತ ಮೋದಿ ಅವರಿಗೆ ಬೆಂಬಲ ಮಾಡ್ರಿ ಅಂತ. ಥ್ಯಾಂಕ್ ಯು. ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ ನಿಮ್ಗೊಂದು ಗಿಫ್ಟ್ ಹ್ಯಾಂಪರ್ ಇದೆ, ದಯವಿಟ್ಟು ತಗೊಳ್ಳಿ. ಧನ್ಯವಾದ, ಚೆನ್ನಾಗಿ ಮಾತಾಡಿದ್ರಿ. ಸರ್, ಈ ಸರಿ ನರೇಂದ್ರ ಮೋದಿಯವರೇ ಇಲ್ಲಿ ಗೆಲ್ಬೋದು. BJP ಅವರು ಹೊರಗಡೆಯಿಂದ ಬಂದಿರಲಿ, ಯಾರೇ ಬಂದಿರಲಿ, ನಿಲ್ಲಿಸಿದ್ದಾರೆ ಕ್ಯಾಂಡಿಡೇಟ್ನ. ಆದರೆ BJPಗೆ ಒಂದು ಗೆಲುವಿನ ವಾತಾವರಣ ಇದೆ. ಸರ್, ಗೋವಿಂದ ಕಾರಜೋಳ BJPಯಿಂದ, ಕಾಂಗ್ರೆಸ್ಸಿಂದ BN ಚಂದ್ರಪ್ಪ, ನಿಮ್ಮ ಇಷ್ಟದ ಅಭ್ಯರ್ಥಿ ಯಾರು ಸರ್? BJP ಸರ್. BJPಲಿ ಯಾರು ಸರ್ ಅವರು? ನರೇಂದ್ರ ಮೋದಿ. ಇಲ್ಲಿ ಗೋವಿಂದ ಕಾರಜೋಳ. ರಾಮ ಮಂದಿರದ ಬಗ್ಗೆ ಏನು ಹೇಳ್ತೀರಾ ಸರ್? ಒಳ್ಳೆ ಕೆಲಸ ಮಾಡಿದ್ದಾರೆ ರೀ. 500 ವರ್ಷದ ಇತಿಹಾಸನ ಅವ್ರದ್ದು ಮುರಿದು ಮಾಡಿದ್ದಾರೆ ಅಂದರೆ ಅದಕ್ಕೊಂದು ಗ್ರೇಟ್. ಅಂತ ಮನುಷ್ಯ ಬರಬೇಕು, ನಮ್ಮ ದೇಶ ಉದ್ಧಾರ ಆಗುತ್ತೆ. ಅಯೋಧ್ಯೆಗೆ ಹೋಗೋ ಪ್ಲ್ಯಾನ್ ಇದೆಯಾ ನಿಮ್ಮದು? ಮುಂದೆ ಏನಾರು ಅನುಕೂಲ ಆದರೆ ಹೋಗ್ಬೇಕು ಅಂತ ಮಾಡಿದ್ದೀವಿ ಸರ್. ಈಗ ಅಯೋಧ್ಯೆ ಟೆಂಪಲ್ನ ಈ ಸಂದರ್ಭ ಇದೆಯಲ್ಲ, ಮೊನ್ನೆ ಇನಾಗ್ರೇಷನ್ ಮಾಡೋದ್ರಲ್ಲ, ಸರಿಯಾಗಿದೆ ಅಂತೀರಾ ಸಂದರ್ಭ? ಒಳ್ಳೆ ಟೈಮ್ ಮಾಡಿದ್ದಾರೆ ಸರ್. ಅಥವಾ ರಾಜಕೀಯವಾಗಿ ಏನಾದರೂ ಬಳಸ್ಕೊಂಡ್ರೆ? ಏನಿಲ್ಲ, ಆದರೂ ಅವರು ಎಲ್ಲ ಕೆಲಸ ಮುಗಿದಿತ್ತು, ಮಾಡಿದ್ದಾರೆ. ಅಲ್ಪ ಸ್ವಲ್ಪ ಕೆಲಸ ಇತ್ತು, ಇವ್ರು ಮಾಡಿದ್ದಾರೆ ಅಂತಂದು ಇವ್ರು ಹೇಳ್ತಾರೆ ಕಾಂಗ್ರೆಸ್ನವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.